ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಹೆಂಗಿದ್ದೀರಾ? ಸೊ ಎಕ್ಸಾಮ್ಸ್ ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಚಾಲೂ ಆಗಿದೆ. ಈಗಾಗಲೇ ಏನು ಇವತ್ತು ನಿನ್ನೆ ಅಥವಾ ಏನಾದರೂ ಇತ್ತು ಅಂದರೆ ಮಸ್ತ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಮ್ಯಾಥ್ಸ್ ಎಮ್ ಸಿ ಕ್ಯೂ ಏನಿತ್ತು, ನಾನು ಲೈವ್ ಹೋಗಬೇಕು ಅಂತ ಇದ್ದಿದ್ದು, ನಾನು ಹೇಳಿದ್ದೆ ವೀಡಿಯೋಲಿ. ಬಟ್ ನಾನು ಪೋಲ್ ಹಾಕಿದಾಗ ಮ್ಯಾಥ್ಸ್ ಎಕ್ಸಾಮ್ ಯಾವಾಗಿದೆ ಅಂದರೆ ಕೆಲವೊಬ್ರು 11th ಅಂದರು, ಕೆಲವೊಬ್ರು 15th, ಅಂದರೆ ಮೋಸ್ಟ್ ಆಫ್ ದೆಮ್ 15th 11th ಅಂದರು. ಕೆಲವೊಬ್ರು ನನ್ ಆಫ್ ದೀಸ್ NOT 17th, ಕೆಲವೊಬ್ರು ಆಗಲೇ ಮುಗಿದೋಗಿದೆ. ಸೊ ಅದಕ್ಕೆ ಬೇಡ. ಸೊ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದೆ ಅಂದರೆ ನಿಮ್ಗೆ ಯಾವತ್ತು MCQ ಅಂದರೆ ಮ್ಯಾಥ್ಸ್ ಇದೆ ಅವತ್ತು ಹಿಂದಿನ ದಿವಸ ನೋಡ್ಕೋಬೋದು. ಸೊ ಅದಕ್ಕಂತಾನೆ ರೆಕಾರ್ಡೆಡ್ ವಿಡಿಯೋ ಮಾಡ್ತಿರೋದು. ಸೊ ಮುಗಿಲಿ, ನಿಮ್ಮದು ಮಿಡ್ ಟರ್ಮ್ ಮುಗಿದಾದ್ಮೇಲೆ ರೆಗ್ಯುಲರ್ ಆಗಿ ನಾವು ಲೈವ್ ಕ್ಲಾಸಸ್ ತೊಗೊತಿರ್ತೀವಿ, ಚಿಂತೆ ಮಾಡಬೇಡ್ರಿ. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ. ಮೋರ್ ದೆನ್ 60+ MCQs ಇದೆ. ಸೊ ಕೆಲವೊಂದು MCQs ಎಲ್ಲ ನಿಮಗೆ ಬೇಸಿಕ್ ಪ್ರಾಪರ್ಟೀಸ್ ಮೇಲೆ ಇರುತ್ತೆ. ಸೊ ತುಂಬ ಜಾಸ್ತಿ ಟೈಮ್ ತೊಗೊಳೋದು ಬೇಡ, ಫಾಸ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಬೇಸಿಕ್ ಅಂದರೆ ನಿಮ್ಗೆ ಏನು ಇಂಪಾರ್ಟೆಂಟ್ ಬೇಕು, ಲೈಕ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಆಗಿದೆ ಪ್ರತಿಯೊಂದು ಕ್ವಶನ್ಸಲ್ಲೂ. ಕೆಲವೊಂದು ನಿಮಗೆ ಬಿಡ್ತೀನಿ, ಸೊ ದಟ್ ಅಲ್ಲೇ ಮೇಲೊಂದು ಕ್ವಶನ್ಸ್ ಇರುತ್ತೆ, ಕೆಳಗೆ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ನಿಮಗೆ ಬಿಡ್ತೀನಿ. ಓಕೆ, ಸೊ ಫಾರ್ ಎ 2x2 ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಸೊ ಎಲಿಮೆಂಟ್ಸು ಓಕೆ, ದೆನ್ A ಈಸ್ ಈಕ್ವಲ್ ಟು. ಸೊ ಈಗ ನಾನು ಫಸ್ಟ್ ಎಲಿಮೆಂಟ್ ನೋಡ್ರಿ ಅಂದರೆ ಎಲ್ಲ 1 ಇದೆ, ಲಾಸ್ಟ್ 1 2 ಇದೆ. ಸೊ ಲಾಸ್ಟಿಗೆ ನೋಡ್ಕೊಳ್ಳೋಣ. ನೆಕ್ಸ್ಟು ಎಲ್ಲ 0 0 0 ಇದೆ, ಬೇಕಿಲ್ಲ. ಸೊ ನೆಕ್ಸ್ಟ್ 3 0 0 3 ಇದೆ. ಸೊ ವಿಚ್ ಈಸ್ A to 1 ಪೊಸಿಷನ್. ಸೊ A to 1 ಆದರೆ 2 ಇಂಟು I is 2 -1 2 2 is 4 3. ಸೊ ಅಂದ್ರಾಗ ಏನಾಯ್ತು, C ಹೋಯ್ತು, B ಹೋಯ್ತು. ಈಗ ಫಸ್ಟ್ ಎಲಿಮೆಂಟ್ ಫೈಂಡ್ ಮಾಡ್ಕೊಳ್ರಿ. ಸೊ ಏನಾಗುತ್ತೆ, A11. ಸೊ A11 is 2 ಇಂಟು 1 -1 ವಿಚ್ ಈಸ್ 1, ಆಪ್ಷನ್ A. ಓಕೆ, ನೆಕ್ಸ್ಟು ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3x3 ವಿತ್ ಈಚ್ ಎಂಟ್ರಿ 0 or 1. ಸೊ 3x3. ಸೊ 3x3 ಅಂದಾಗ ಸೊ ಟೋಟಲ್ ಎಲಿಮೆಂಟ್ಸ್ ಏನಾಯಿತು, 9 ಎಲಿಮೆಂಟ್ಸ್ ಇರುತ್ತಾ. ಸೊ 9 ಎಲಿಮೆಂಟ್ಸ್ ಇದೆ ಅಂದರೆ A11 A12, ಸೊ ಆ ಥರ 9 ಎಲಿಮೆಂಟ್ಸ್ ಇರುತ್ತೆ. ಸೊ ಈಚ್ ಎಂಟ್ರಿ ಒಂದು 0 ಆದರೂ ಆಗ್ಬೋದು, ಇಲ್ಲ 1 ಆದರೂ ಆಗ್ಬೋದು. ಸೊ ಎಷ್ಟಾಯಿತು, 2 0 or 1. ಸೊ 2. ಸೊ 9 ಎಲಿಮೆಂಟ್ಸ್ ಇರೋದ್ರಿಂದ ಸೊ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ permutation combinations is 2 entries, means 0 or 1. 2 number of elements 9. So 2 to the power of 9. Answer ಏನಿದೆ 512. In case 3 elements ಇತ್ತು 0 1 2, ಅವಾಗ ಏನು ಮಾಡ್ತೀರಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ 0 1 2 3 ಎಲಿಮೆಂಟ್ಸ್ ಇದೆ ಅಂದರೆ 3 ನಂಬರ್, ದೇರ್ ಆರ್ 3 ಪಾಸಿಬಿಲಿಟೀಸ್, 0 or 1 or 2 or. ಸೊ ಇಟ್ ಕ್ಯಾನ್ ಬಿ ಎನಿ ಒನ್ ಆಫ್ ದಿಸ್. ಸೊ 3 ಇರೋದ್ರಿಂದ ಸೊ 3 to the power of 9, ಬಿಕಾಸ್ 9 ಎಲಿಮೆಂಟ್ಸ್ 3 ಇತ್ತು ಅಂದರೆ. ಗೊತ್ತಾಯ್ತಲ್ಲ. ಸೊ 2x2 ಬಂತು ಅಂದರೆ ಏನು ಮಾಡಬೇಕು, ಏನು, ಫೈನ್. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್ ದ ನಂಬರ್ ಆಫ್ ಆಲ್ ಪಾಸಿಬಲ್. CETಲಿ ಬಂದಿದೆ. ಸೊ ಪ್ರೈಮ್ ನಂಬರ್ ಇತ್ತು ಅಂದರೆ ಟೆನ್ಷನ್ನೇ ಇಲ್ಲ. ಪ್ರೈಮ್ ನಂಬರ್ ಇತ್ತು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 7 ಎಲಿಮೆಂಟ್ಸ್ ಅಂತ ಇತ್ತು, 7 ಎಲಿಮೆಂಟ್ಸ್, 7 ಎಲಿಮೆಂಟ್ಸ್ ಇರುತ್ತೆ. ಸೊ 7 ಎಲಿಮೆಂಟ್ಸ್ ಇತ್ತು ಅಂದರೆ ದ ಓನ್ಲಿ 7 ಎಲಿಮೆಂಟ್ಸ್. ಸೊ 7 ಎಲಿಮೆಂಟ್ಸ್ ಆರ್ 5 ಎಲಿಮೆಂಟ್ಸ್. ಈಗ 7 ತೊಗೊಂಡ್ರೆ ದ ಓನ್ಲಿ ಪಾಸಿಬಲ್ ಥಿಂಗ್ ಇಸ್ 1 into 7 or 7 x 1. ಇಟ್ ಹ್ಯಾಸ್ ಟು ಬಿ ರೋ ಆರ್ ಕಾಲಮ್ ಮ್ಯಾಟ್ರಿಕ್ಸ್. ಪ್ರೈಮ್ ನಂಬರ್ ಅಗೇನ್ 5 ಇತ್ತು ಅಂದರೆ 1 into 5 or 5 into 1. ಪ್ರೈಮ್ ಇತ್ತು ಅಂದರೆ 2. ಆದರೆ ಇಲ್ಲಿರೋದೇನು 18 ಎಲಿಮೆಂಟ್ಸ್. ಸೊ 18ದು ಆಲ್ ದ ಪಾಸಿಬಿಲಿಟೀಸ್. ಸೊ 1 into 18 18 into 1 ಬರ್ರೆ, ಇನ್ನೊಂದು ಹಾಗೆ ಬರಿಬೋದು. ನೆಕ್ಸ್ಟು 2 into 9 9 into 2. 2 into 9 ಈಸ್ ನಾಟ್ ಸೇಮ್ ಆಸ್ 9 into 2. ನೆಕ್ಸ್ಟು 6 3s 3 6. ಇದು ಬಿಟ್ಟರೆ ಮತ್ತೇನಾದರೂ ಇದೆಯಾ, ಏನೂ ಇಲ್ಲ. ಸೊ 6 ಚೆಕ್ ಮಾಡಿರಿ, ಮತ್ತೇನಾದರೂ ಬರ್ತಾವೋ, ಬರಲ್ಲ. ಫೈನ್. ನೆಕ್ಸ್ಟ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಚೆಕ್ ಮಾಡಿರಿ, ನಿಮಗೆ ಮಾಡಬೇಕು ಅಂದರೆ. ಸೊ ಇಲ್ಲೇನು ಬರುತ್ತೆ, ಈಗ ನಾನು A21 ತೊಗೊಂಡ್ರೆ, ಸೊ A21 ತೊಗೊಂಡ್ರೆ ಏನು ಬಂತು, 2/1. ಸೊ 2/1 2. ನೆಕ್ಸ್ಟು A12 ತೊಗೊಂಡ್ರೆ 1/2. ಸೊ ಫ್ರ್ಯಾಕ್ಷನ್ ಇಲ್ಲಿದೆ, ಇದೊಂದೇ ಫ್ರ್ಯಾಕ್ಷನ್ ಇರೋದು, ಒಂದೇ, ಬಿಕಾಸ್ A12 ಎಲಿಮೆಂಟ್ ಇಸ್ 1/2 1/2 ಅಂತ. ಎಷ್ಟು ಫಾಸ್ಟ್ ಆಯ್ತು ನೋಡಿರಿ. ನೆಕ್ಸ್ಟ್ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್, ನಾನು ಮಾಡಲ್ಲ ನಿಮಗೆ. ಓಕೆ,
if A is a matrix of order 3 cross 4 and B, okay, B is a matrix such that A transpose, so A the order ಎಷ್ಟು 3 cross 4. ನೆಕ್ಸ್ಟು A transpose ಅಂದರೆ ಏನಾಗುತ್ತೆ 4 cross 3 ಆಗುತ್ತೆ. A transpose ಇಂಟು B ಮಾಡಬೇಕು ಅಂದರೆ, ಸೊ ಈಗ A transpose ಇಂಟು B ಮಾಡಬೇಕು ಅಂದರೆ, ಸೊ B ಮಾಡಬೇಕು ಅಂದರೆ ಇಲ್ಲಿ ನಂಬರ್ ಆಫ್ ರೋಸ್ ಏನಿರಬೇಕು, ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 3 ಇತ್ತು ಅಂದರೆ ಇಲ್ಲಿ ನಂಬರ್ ಆಫ್ ರೋಸ್ 3ನೇ ಇರಬೇಕು, 3 cross n, ಬಿಕಾಸ್ ದಿಸ್ ನಂಬರ್ಸ್ ಶುಡ್ ಬಿ ಸೇಮ್. ಹೌದಾ ಇಲ್ಲ? ಸೊ ಬಿದು ಗೊತ್ತಾಯಿತು, 3 cross ನಂಬರ್ ಆಫ್ ಕಾಲಮ್ಸ್ ಗೊತ್ತಿಲ್ಲ. ಅಗೇನ್ ಇನ್ನೊಂದು ಕಂಡೀಷನ್ ಏನು, ಬಿ ಇಂಟು ಎ ಟ್ರಾನ್ಸ್ಪೋಸ್. ಬಿ ಗೊತ್ತು ಏನು, 3 cross n. ಎ ಟ್ರಾನ್ಸ್ಪೋಸ್ ಇಸ್ 4 cross 3. ಸೊ ವಾಟ್ ಶುಡ್ ಬಿ ಎನ್? ಎನ್ ಶುಡ್ ಬಿ 4. ಸೊ ಬಿದೇನಾಯಿತು 3 cross 4. Okay, order. If the order of A is 4 cross 3 and the order of B is 4 cross 5, the order of A transpose into B whole transpose. So A transpose ಅಂದಾಗ A ದು 4 cross 3, so A transpose ಏನಾಗುತ್ತೆ 3 cross 4. B ದು ಬರೀ B 4 cross 5, ಕರೆಕ್ಟು, ಬಿಕಾಸ್ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ನಂಬರ್ ಆಫ್ ಕಾಲಮ್ಸ್ ನಂಬರ್ ಆಫ್ ರೋಸ್ ಸೇಮ್, ಕರೆಕ್ಟು. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದಾಗ 4 ಹೋಯ್ತು. ಸೊ 4 ಹೋಯ್ತು ಅಂದರೆ ಸೊ ಏನು ಉಳಿತು, ಸೊ ಫೈನಲಿ ನಮಗೆ ಎ ಟ್ರಾನ್ಸ್ಪೋಸ್ ಬಿ ಏನು ಬರುತ್ತೆ, ಸೊ ದಿಸ್ ವಿಲ್ ಬಿ 3 cross 5. ಇನ್ನೇನು ಉಳಿದಿದೆ ಅದು. ಬಟ್ ಇಷ್ಟೇ ಅಲ್ಲ, ಇದ್ರದ್ದು ಟ್ರಾನ್ಸ್ಪೋಸ್, ಸೊ ಇದ್ರದ್ದು ಟ್ರಾನ್ಸ್ಪೋಸ್ ಮಾಡಿದಾಗ 3 cross 5 ಇರೋದು ರಿವರ್ಸ್ ಆಗುತ್ತೆ 5 cross 3. ಎಲ್ಲಿದೆಯಪ್ಪ, ಎಲ್ಲಿದೆಯಾ, ಬಾ, ಗುಡ್. ಓಕೆ, ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್. ಓಕೆ, ಈ ಸೆಟ್ ಟು ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಆರ್ಡರ್ ಸೇಮ್ ಇರಬೇಕು. m cross n, m is equal to n. Condition: if A and B are matrices of order m cross n cross n respectively, then which of the following are defined? ಸೊ ಈಗ ಆರ್ಡರ್ ನೋಡ್ತಿದ್ದೀವಿ. ಸೊ ಈಗ ಎ ಬಿ ಎಮ್ ಕ್ರಾಸ್ ಎನ್ ಇದೆ, ಎನ್ ಕ್ರಾಸ್ ಎನ್ ಇದೆ. ಈಗ ಎ ಎಮ್ ಕ್ರಾಸ್ ಎನ್, ಬಿ ಎನ್ ಕ್ರಾಸ್ ಎನ್ ಆಗತ್ತೆ, ಬಿಕಾಸ್ ಎನ್ ಎನ್ ಕ್ಯಾನ್ಸಲ್ ಆಗುತ್ತೆ, ಎನ್ ಸೇಮ್ ಇದೆ. ಓಕೆ, ಬಿ ಎನ್ ಕ್ರಾಸ್ ಎನ್, ಎ ಎಮ್ ಕ್ರಾಸ್ ಎನ್ ಆಗಲ್ಲ. ಯಾಕೆ, ಇಲ್ಲಿ ಎನ್ ಇದೆ, ಇಲ್ಲಿ ಎಮ್ ಇದೆ, ವಿಚ್ ಆರ್ ನಾಟ್ ಸೇಮ್. ಸೊ ಬಿ ಎ ನಾಟ್ ಪಾಸಿಬಲ್. ಬಿ ಎ ಇಲ್ಲ, ಎ ಬಿ ಎಸ್, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಗೊತ್ತಿಲ್ಲ, ಎ ಬಿ ಎಸ್. ನೆಕ್ಸ್ಟು ಎ ಬಿ ಆಗತ್ತೆ, ಎ ಸ್ಕ್ವೇರ್, ಸೊ ಎ ಎಮ್ ಕ್ರಾಸ್ ಎನ್, ಅಗೇನ್ ಎ ಎಮ್ ಕ್ರಾಸ್ ಎನ್ ಆಗಲ್ಲ. ಯಾಕೆ, ಇಲ್ಲಿ ಎನ್ ಇದೆ, ಇಲ್ಲಿ ಎಮ್ ಇದೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಎ ಸ್ಕ್ವೇರ್ ಆಗಲ್ಲ, ದ ಓನ್ಲಿ ಆಪ್ಷನ್ ಇಸ್ ಡಿ. ಬಿ ಸ್ಕ್ವೇರ್ ಚೆಕ್ ಮಾಡ್ರಿ, ಆಗುತ್ತೆ. ಬಿ ಸ್ಕ್ವೇರ್ ಈಸ್ ಎನ್ ಕ್ರಾಸ್ ಎನ್, ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, possible. Okay, the values of x and y makes the following pair of matrix equal. Okay, ಏನಿದೆ 3x plus 7 is equal to 5. 3x plus 7 is equal to 5. ಮೈಂಡ್ ಕ್ಯಾಲ್ಕುಲೇಷನ್ ಆಗಬೇಕು. ಸೊ x is equal to minus 2/3, x minus 2/3 plus 2/3 ಅಲ್ಲ. ಓಕೆ, y ಫೈಂಡ್ ಮಾಡ್ಬಿಡ್ರಿ. y plus 1, ಸೊ y plus 1 is equal to 8. y is equal to 7. ಸೊ minus 2/3 7 ಫಸ್ಟೇ ಇದೆ, ಇನ್ನೆಲ್ಲಾದರೂ minus 2/3 minus 7 ಇದೆ, ಅಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ? ನಿಮಗೆ ಬಿಡ್ತೀನಿ, ಬಿಕಾಸ್ ನಾ ಇದು ಹೇಳಿದೆ ಅಂದರೆ ನೀವು ಪ್ರಾಪರ್ಟೀಸ್ ನೋಡೋಕೆ ಹೋಗಲ್ಲ. ಪ್ರಾಪರ್ಟೀಸ್ ಚೆಕ್ ಮಾಡಿರಿ. ಪ್ರಾಪರ್ಟೀಸ್ ಆಫ್ ಬೋತ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಅಂತ ಬಂದಾಗ ಮಲ್ಟಿಪ್ಲಿಕೇಶನ್, ಅಡಿಟಿವ್, ಅಸೋಸಿಯೇಟಿವ್ ಇದೆಲ್ಲ ಚೆಕ್ ಮಾಡ್ರಿ. ಓಕೆ, ನೆಕ್ಸ್ಟ್ suitable matrix A and B. Okay, false statement. B A transpose is A transpose into B transpose. Correct. ಇಲ್ಲಿ ಬಿ ಎ ಕೊಟ್ಟಿರೋದು ನೀವು ಇಷ್ಟು ದಿನ ಟೆಕ್ಸ್ಟ್ ಬುಕ್ ಅಲ್ಲೇ ನೋಡ್ತಿರ್ತಾರ, ಎ ಬಿ ಟ್ರಾನ್ಸ್ಪೋಸ್. ಎ ಬಿ ಟ್ರಾನ್ಸ್ಪೋಸ್ ಇಸ್ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್, ಬಟ್ ಇಲ್ಲಿ ರಿವರ್ಸ್ ಮಾಡಿದ್ದಾರೆ. ಕರೆಕ್ಟ್.
ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಎ ಕರೆಕ್ಟು, ಎ ಮೈನಸ್ ಬಿ ಇಲ್ಲ ತಪ್ಪು, ಬಿಕಾಸ್ ಇಟ್ ಶುಡ್ ಬಿ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಕರೆಕ್ಟ್. ಇಲ್ಲಿ ಫಾಲ್ಸ್ ಕೇಳಿರೋದು. ಓಕೆ, ಎ ಇಂಟು ಎ ಟ್ರಾನ್ಸ್ಪೋಸ್, ದೆನ್ ಎ ಇಂಟು ಎ ಟ್ರಾನ್ಸ್ಪೋಸ್, ಎ ಏನಿದೆ 3xy0, ಎ ಟ್ರಾನ್ಸ್ಪೋಸ್ ದಿಸ್ ಇಸ್ ಎ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ 3xy0. ಸೊ ಇದೆರಡು ಈಕ್ವಲ್ ಯಾವಾಗಪ್ಪ y ಈಸ್ ಈಕ್ವಲ್ ಟು ಎಕ್ಸ್, ಎರಡು ಸೇಮ್ ಆಗಬೇಕು, x ಈಸ್ ಈಕ್ವಲ್ ಟು y. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಈಸ್ ಏನು ಇಲ್ಲಿ ನೋಡಿದ್ರೆ ಅಂದರೆ ಇದನ್ನು ನೀವು ಟ್ರಾನ್ಸ್ಪೋಸ್ ಮಾಡಿರಿ, 0 5 ಬರುತ್ತೆ, -7 ಕೆಳಗೆ ಬರುತ್ತೆ, ಬಟ್ ಇಲ್ಲಿ +7 ಇದೆ, ವಿಚ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಇಫ್ ಯು ಟೇಕ್ ದಿಸ್ ಆಸ್ ಎ ಈಸ್ ಮೈನಸ್ ಆಫ್ ಎ ಟ್ರಾನ್ಸ್ಪೋಸ್ ಅಥವಾ ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಂದರೆ ವಿಚ್ ಈಸ್ ಮೈನಸ್ ಎ, ವಿಚ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಗುಡ್. A is a symmetric as well as skew symmetric matrix, then A is. ಓಕೆ, ಮತ್ತೆ ಪ್ರಾಪರ್ಟೀಸ್ಗೆ ಬರೋಣ. ಏನು ಪ್ರಾಪರ್ಟೀಸು? ಫಸ್ಟ್ ಏನು ಕೊಟ್ಟಿದ್ದಾರೆ, A is a symmetric matrix, ಸೊ A transpose is equal to A is as well skew symmetric, ಸೊ A transpose is ಮೈನಸ್ ಎ. ಈಗಷ್ಟೇ ನೋಡಿದ್ವೋ ಇಲ್ಲೋ? ಸೊ ಏನು ಹೇಳ್ತಿದೆ ಇದು? A transpose ಎರಡು ಈಕ್ವೇಟ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಮೈನಸ್ ಎನಾ, ಮೈನಸ್ ಎ ಲೆಫ್ಟ್ ಸೈಡ್ ಬಂತು ಅಂದರೆ 2a ಇಸ್ ಈಕ್ವಲ್ ಟು 0. ಯಾವಾಗಪ್ಪ 2 0 ಆಗತ್ತಾ? ಆಗಲ್ಲ. ದ ಓನ್ಲಿ ಕಂಡೀಷನ್ ಇಸ್ ಎ ಶುಡ್ ಬಿ ಈಕ್ವಲ್ ಟು 0, ವಿಚ್ ಇಸ್ ನಲ್ ಮ್ಯಾಟ್ರಿಕ್ಸ್. ಓಕೆ, ಗುಡ್. ಇಫ್ ಎ ಈಸ್ ಎ ಸಿಮೆಟ್ರಿಕ್ ದ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಎ ಸಿಮೆಟ್ರಿಕ್ ಆಯಿತು ಅಂದರೆ ಸೊ ಏನಾಗುತ್ತೆ, ನಾನು ಫಸ್ಟ್ ರೋ ಅಷ್ಟೇ ತೊಗೊತೀನಿ, 2x - 3, ನೆಕ್ಸ್ಟು ಬೇಕಿಲ್ಲ x - 2, ಫಸ್ಟ್ ರೋ ಇರೋದೇನಾಗುತ್ತೆ, ಕಾಲಮ್ ಆಗುತ್ತೆ. ಸೊ ಫಸ್ಟ್ ರೋ ಇರೋದು ಇದು, ರೋ ಇರೋದೇನಾಗುತ್ತೆ, ಕಾಲಮ್ ಹಿಂಗೆ ಕೆಳಗೆ ಬರುತ್ತೆ, 2x - 3 x - 2. ದಿಸ್ ಇಸ್ ಎ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಅಂದರೆ ಟ್ರಾನ್ಸ್ಪೋಸ್ ಆಯಿತು. ಸೊ ಇಲ್ಲಿ ಟ್ರಾನ್ಸ್ಪೋಸ್ ಆದಮೇಲೆ x - 3 will be equal to what? ಇಲ್ಲಿರೋ 3 ತಾನೆ. ಸೊ x - 3 will be equal to 3, x is equal to 6. ನೆಕ್ಸ್ಟ್ ಚೆಕ್ ಮಾಡಿರಿ, x - 2 is equal to 4, x is equal to 6. ಒಂದು ಎಲಿಮೆಂಟ್ ತೊಗೊಂಡ್ರೆ ಸಾಕು, ಬಟ್ ಇನ್ನೊಂದು ತೊಗೊಂಡೆ. The matrix A and B will be inverse of each other only if again condition properties AB is equal to BA is equal to identity matrix. ಇಲ್ಲಿದೆ, ಬಟ್ ಎ ಬಿ ಇಸ್ ಈಕ್ವಲ್ ಟು 0, ಬಿ ಎ ಇಸ್ ಈಕ್ವಲ್ ಟು ಐ, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ ಪ್ರಾಪರ್ಟೀಸ್. ಓಕೆ, ಇಫ್ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 0. ಹೆಂಗೆ ಚೆಕ್ ಮಾಡಿರಿ. ಸೊ ಎದು ಡಿದು ಏನು ಚೇಂಜ್ ಆಗಲ್ಲ, ಪೊಸಿಷನ್ಸ್ ಹಂಗೆ ಇರುತ್ತೆ. ಬಿ ಇರೋದು -c ಆಗುತ್ತೆ, ಸಿ ಇರೋದು -b ಆಗುತ್ತೆ. ಅಂದರೆ ಒಂದು ರಿಪ್ಲೇಸ್ ಮಾಡಿದ್ರೆ ಸಾಕು. ಚೆಕ್ ಮಾಡಿರಿ, ನಿಮಗೆ ಆನ್ಸರ್ 0 ಬರುತ್ತೆ. ಓಕೆ, ಎ ಬಿ ಆರ್ 2 ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಪ್ಲಸ್ ಬಿ ಎ ಮೈನಸ್ ಬಿ. ಓಕೆ, ದೆನ್ ಎ ಇಸ್ ಈಕ್ವಲ್ ಟು, ಎರಡು ಸಿಂಪಲ್ ಆಗಿ ಆ್ಯಡ್ ಮಾಡೋದು. ಇಲ್ಲಿ ಪ್ಲಸ್ ಬಿ ಇದೆ ಮೈನಸ್ ಬಿ ಇದೆ, ಎರಡು ಆ್ಯಡ್ ಮಾಡಿದ್ರೆ ಹೋಯ್ತು, ಎ ಪ್ಲಸ್ ಎ 2a ಆಗುತ್ತೆ. ಸೊ 2a ಇಸ್ ಈಕ್ವಲ್ ಟು 7 + 3 10, ಇಷ್ಟು ಸಾಕು. ಬಟ್ ನೋಡೋಣ, 0 + 0 0, 2 + 0 2, 5 + 3 8, ಇದು 2a. ಅವ್ರು ಕೇಳ್ತಿರೋದು ಎ. ಸೊ ಎ ಬೇಕು ಅಂದರೆ ಏನಾಗುತ್ತೆ, 1/2 ಇಂದ ಡಿವೈಡ್ ಆಗುತ್ತೆ, 10 ಇರೋದು 5 ಆಗುತ್ತೆ, ಒಂದೇ ಇದೆ. ನೆಕ್ಸ್ಟು ಬೇಕಿಲ್ಲ, ಆ್ಯಕ್ಚುಲಿ ನೀವು ಇದು ಯಾವುದು ಫೈನ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ 2a = 10 ಅಂದಿದ್ರೆ ಆನ್ಸರ್ ಗೊತ್ತಾಗ್ಬಿಡ್ತಿತ್ತು ಅಷ್ಟೇ. ಟೈಮ್ ಹೆಂಗೆ ಸೇವ್ ಮಾಡ್ತೀರಾ, ಬೇರೆ ಕ್ವಶನ್ಸ್ಗೆ ಹೆಂಗೆ ಟೈಮ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳ್ತಾರೆ, ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ಸು, ವೆಕ್ಟರ್ಸು ಎಲ್ಲ ಸಾಲ್ವ್ ಮಾಡ್ತೀನಿ ಇಲ್ಲಿ, ಎಲ್ಲ ಟೈಮ್ ಸೇವಿಂಗ್. ಫೈನ್, ಎ ಬಿ, ದೆನ್ ಐ ಲೀವ್ ಇಟ್ ಟು ಯು, ಬಿಕಾಸ್ ಹಿಯರ್
ನಾನು ನಿಮಗೆ ಆರ್ಡರ್ ಹೇಳ್ತೀನಿ. ಸೊ ದಿಸ್ ಈಸ್ ಆಫ್ ದ ಆರ್ಡರ್ 2 rows 3 columns. This is 3 rows 2 columns. 3 3 yes. A B and B A ಎರಡು ಎಕ್ಸಿಸ್ಟ್ ಆಗುತ್ತಾ? A B, what is B A? B A will be 3 cross 2. B A will be 3 cross 2 into 2 cross 3. Exist? Yes. Okay. ಆಯ್ತಲ್ಲ, ಆಪ್ಷನ್ ಏನೇ ನಿಮಗೇನು ಬಿಟ್ಟಿದ್ದು, ನಾನೇ ಸಾಲ್ವ್ ಮಾಡಿದೆ. ಇಫ್ A is equal to then A alpha into A beta. ಸೊ A alpha into A beta ಏನಿಲ್ಲ, ಆಲ್ಫಾ ಇರೋ ಕಡೆ ಬೀಟಾ ಹಾಕಿದ್ರೆ ಅದೇ A beta ಆಗುತ್ತೆ ಅಷ್ಟೇ. ಸೊ A alpha into A beta ಬರೀ ಒಂದು ಮಾಡ್ತೀನಿ, ಅಂದರೆ ಕಾಸ್ ಆಲ್ಫಾ ಸೈನ್ ಆಲ್ಫಾ 1 ತಗೊತೀನಿ. ಸೊ ಕಾಸ್ ಆಲ್ಫಾ ಸೈನ್ ಆಲ್ಫಾ ತಗೊಂಡಾಗ, ಸೊ ಕಾಸ್ ಆಲ್ಫಾ ಸೈನ್ ಆಲ್ಫಾ, ದಿಸ್ ಇಸ್ ಫಾರ್ ಆಲ್ಫಾ. ನೆಕ್ಸ್ಟು ಬೀಟಾಗೆ ಕಾಸ್ ಬೀಟಾ ಕೆಳಗೇನಿದೆ ಮೈನಸ್ ಸೈನ್ ಬೀಟಾ. ಸೊ ಇದೆರಡು ಮಲ್ಟಿಪ್ಲೈ ಮಾಡಬೇಕಾದ್ರೆ ಕಾಸ್ ಆಲ್ಫಾ ಇಂಟು ಕಾಸ್ ಬೀಟಾ ಏನಾಯಿತು? ಕಾಸ್ ಆಲ್ಫಾ ಕಾಸ್ ಬೀಟಾ. ನೆಕ್ಸ್ಟು ಸೈನ್ ಆಲ್ಫಾ ಮೈನಸ್ ಸೈನ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ. ದಿಸ್ ಇಸ್ ಫಸ್ಟ್ ಎಲಿಮೆಂಟು. ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿದಾಗ, ಸೊ ಇದು ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ಎಲಿಮೆಂಟ್ ಇದು. ಸೊ ಏನಿದು? ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ. ಯಾವುದ್ರದ್ದು ಫಾರ್ಮುಲಾ? ಯಾವುದ್ರದ್ದಪ್ಪ? ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಸೊ ವಿಚ್ ಇಸ್ ನಥಿಂಗ್ ಬಟ್ ಎ ಆಫ್ ಆಲ್ಫಾ ಪ್ಲಸ್ ಬೀಟಾ. ಎಲ್ಲಿದೆ? ಆಪ್ಷನ್ ಡಿ. ಸಿ ಇ ಟಿಲೂ ಕೇಳಿದ್ರು ಒಂದ್ಸಲ ಅನ್ಸುತ್ತೆ. ಎಸ್. ಇಫ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಮಾಡಿದ್ದೀನಿ, ನಿಮಗೆ ಬಿಡ್ತೀನಿ. ಓಕೆ. A and B are two matrices such that A plus B and AB are both defined. Then A and B are two matrices not necessarily of same order. Is it possible? Chance ಇಲ್ಲ, because you are doing addition. Addition ಯಾವಾಗ ಆಗುತ್ತೆ? A and B should be of the same order. So first one, Govinda. A and B are square matrix of same order. Yes, square matrix. Yes, because addition ಆಗಬೇಕು ಅಂದರೆ ಆರ್ಡರ್ ಸೇಮ್ ಇರಬೇಕು. ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ಆರ್ಡರ್ ಸೇಮ್ ಇತ್ತು ಅಂದರೆ ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ. ಎ ಬಿದು ಆರ್ಡರ್ ಸೇಮ್ ಇತ್ತು ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂಡ್ ಸೇಮ್ ಆರ್ಡರ್, ಸ್ಕ್ವೇರ್ ಮ್ಯಾಟ್ರಿಕ್ಸು ಪ್ಲಸ್ ಸೇಮ್ ಆರ್ಡರ್, ಕರೆಕ್ಟ್. ಅಡಿಷನ್ನು ಆಗುತ್ತೆ ಆ್ಯಸ್ ವೆಲ್ ಆಸ್ ಮಲ್ಟಿಪ್ಲಿಕೇಶನ್ನು ಆಗುತ್ತೆ. ಓಕೆ. ಅಡಿಷನ್ ಆಗಬೇಕು ಅಂದರೆ ಆರ್ಡರ್ ಸೇಮ್ ಇರಬೇಕು. ಮಲ್ಟಿಪ್ಲಿಕೇಶನ್ ಆಗಬೇಕು ಆರ್ಡರ್ ಸೇಮ್ ಇಲ್ಲದೆ ಇದ್ರೂ ಆಗತ್ತೆ, ನಾವು ನೋಡಿದ್ದೀವಿ ಈಗ. ಬಟ್ ಅಡಿಷನ್ ಆಗಲ್ಲ. ಯು ಕೆನಾಟ್ ಆ್ಯಡ್ 2 cross 3 to 3 cross 2 matrix. Not possible. Okay. Yes. Determinants. Yes. So video ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ. Okay. If A is a square matrix of order n, then adjoint of A is, this is simple formula ಅಥವಾ property which you have to remember. ಏನು? A to the power of determinant of A to the power of n minus 1. Determinant of adjoint A is determinant of A to the power of n minus 1. If A is a square matrix of order 3 cross 3, then idu confuse agibidri. This is determinant, just determinant, that is adjoint. A ide andid takshana ella onde alla. So ಏನಾಗುತ್ತೆ? K ಹೊರಗೆ ಬಂತು ಅಂದರೆ ಆರ್ಡರ್ 3 cross 3 which is K cube to the power of determinant of, sorry, K cube into determinant of A. 2 cross 2 ಇತ್ತು ಅಂದರೆ K square. If A is invertible matrix, okay, then determinant of A is 5, then determinant of A inverse. Simple. So determinant of A inverse is 1 by determinant of A. What is determinant of A? 5. A inverse though 1 by 5. If A is invertible, alle formula ide answer. If, okay, their determinant equal anta kottidare, then the value of x is, for God's sake, just this is not matrix, this is determinant. 3 ಇದೆ 1 ಇದೆ 3 ಇದೆ 1 ಇದೆ, ಹಾ x is 2 ಏನು ಮಾಡು ಮಣ್ಣು ಅಲ್ಲ. ದಿಸ್ ಇಸ್ ಡಿಟರ್ಮಿನೇಟ್, ಅದನ್ನೇ ಹೇಳ್ತಿರೋದು. ಇಲ್ಲಿ x2 ಕೊಟ್ಟರು ಅಂದರೆ x2 ಆಯಿತು ಅಥವಾ x4 ಆಯಿತು ಅಲ್ಲ, ದಿಸ್ ಇಸ್ ಡಿಟರ್ಮಿನೆಂಟ್. ಸೊ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 into 1 ಮೈನಸ್
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲೂ ಹಂಗೆ ಬರೀರಿ, ಹಂಗೆ ಇಡ್ರಿ, 3 into 1 ಮೈನಸ್ 4 2 8. ನೀವು -5 ಅಂತ ಬರಿಬೋದು, ಮತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 3 3 ಕ್ಯಾನ್ಸಲ್ ಆಯಿತು, ಮೈನಸ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 8. ಸೊ ಎಕ್ಸ್ ಇಸ್ ಈಕ್ವಲ್ ಟು +or -2√2. a is equal to then determinant of 2a. ಡಿಟರ್ಮಿನೆಂಟ್ ಆಫ್ 2a ಅಂತ ಕೊಟ್ಟಿದ ತಕ್ಷಣ ಡಿಟರ್ಮಿನೆಂಟ್ ಫೈಂಡ್ ಮಾಡಕ್ಕೆ ಹೋಗ್ಬೇಡ್ರಿ, ಆಪ್ಷನ್ಸ್ ನೋಡ್ರಿ. ಇಲ್ಲಿ ನಿಮಗೆ ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಅಗೇನ್ ಫಾರ್ಮುಲಾ ಹಿಂದೆ ನೋಡಿದ ಫಾರ್ಮುಲಾನೇ. 2 ಹೊರಗೆ ಬಂತು ಅಂದರೆ ದಿಸ್ ಇಸ್ 2 × 2. ಸೊ 2 ಹೊರಗೆ ಬಂತು ಅಂದರೆ ಏನಾಗುತ್ತೆ, 2 ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಇಫ್ ಎ ದೆನ್ ಡಿಟರ್ಮಿನೆಂಟ್ ಆಫ್ ಎ. ಅಗೇನ್ ಕೆ ಹೊರಗೆ ಬಂತು ಅಂದರೆ ಆರ್ಡರ್ ಏನಿದೆ, ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್. ಆರ್ಡರ್ ಕೊಟ್ಟಿಲ್ಲ, ಫಾರ್ಮುಲಾ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಅಲ್ಲಿ ಫಾರ್ಮುಲಾ ನೋಡಿದ್ವಿ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಅಗೇನ್ ರಿವಿಷನ್ಗೆ ಡಿಟರ್ಮಿನೆಂಟ್ ಆಫ್ ಎ ಇಲ್ಲೇನಿದೆ, ಆರ್ಡರ್ 3 ಇದೆ, 3 - 1 2 ಇಲ್ಲಿದೆ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್, ಹೆಂಗೆ ಕೊಟ್ಟರು ಅಂದರೆ ತಲೆನೇ ಕೆಡಿಸ್ಕೋಬೇಡ್ರಿ. ಯಾಕೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ, 0 ಇದೆ. 0 ಇತ್ತು ಅಂದರೆ ಡಿಟರ್ಮಿನೆಂಟ್ 0. ಏನು ಫೈಂಡ್ ಮಾಡಕ್ಕೆ ಹೋಗ್ಬೇಡಿ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಷ್ಟು 0 ಇತ್ತು ಅಂದರೆ ಡಿಟರ್ಮಿನೆಂಟ್ 0. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಎ, ದೆನ್ ದ ವ್ಯಾಲ್ಯೂ ಆಫ್, ಅಗೇನ್ ಇದು ಸಿ ಟಿಲೋ MCQಲೋ ಎಲ್ಲ ಕೇಳಿದ್ರು, ಹಾಗೆ ಸಿ ಟಿಲಿ ಕೇಳಿದ್ದಾರೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಒನ್ ಶಾರ್ಟಲ್ಲಿ ಮಾಡಿದ್ದೀನಿ. ಸೊ ವಿಚ್ ಈಸ್ ಬೋತ್ 8. ಸೊ ವಾಟ್ ಈಸ್ ದಿಸ್, ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್, ಸೊ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್. 8 8 64. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಯಾವುದು ಕರೆಕ್ಟ್? ಡಿಟರ್ಮಿನೆಂಟ್ ಇಸ್ ಎ ಯುನೀಕ್ ನಂಬರ್ ಅಸೋಸಿಯೇಟೆಡ್ ಟು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಬಿನು ಆಗಲ್ಲ ಅಂತಲ್ಲ, ಸಿ ಈಸ್ ಮೋರ್ ಅಪ್ರಾಪ್ರಿಯೇಟ್. ನಾ ಇಲ್ಲಿ ಡೈರೆಕ್ಟ್ ಹೇಳ್ತಿದ್ದೀನಿ, ನೀವು ಆಮೇಲೆ ಚೆಕ್ ಮಾಡಿಕೊಡ್ರಿ. ಬಿಕಾಸ್ ಇದೆಲ್ಲ ಹೇಳ್ಕೊಂಡು ಹೋದೆ ಅಂದರೆ ಡಿಟರ್ಮಿನೆಂಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕರೆಕ್ಟು. ಡಿಟರ್ಮಿನೆಂಟ್ ಈಸ್ ಅ ನಂಬರ್ ಅಸೋಸಿಯೇಟೆಡ್ ಟು ಎ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ಸ್ ಈಸ್, ಓಕೆ, ಆಪ್ಷನ್ 1. ಓಕೆ, ಆಪ್ಷನ್ 1 ಈಸ್ ಇಟ್ಸ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಅಂದ್ರೆ ಏನು, ನಂಬರ್ ಬರುತ್ತೆ. ಎಸ್, ಡಿಟರ್ಮಿನೆಂಟ್ ಶುಡ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಬಟ್ ಡಿಟರ್ಮಿನೆಂಟ್ ಈಸ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಸೆಂಟೆನ್ಸ್ ನೋಡ್ರಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? A square matrix A is invertible if and only if A is singular matrix. ಸೊ ನಿಮಗೆ ಬಿಡ್ತೀನಿ, ಚೆಕ್ ಮಾಡ್ಕೊಡ್ರಿ. ಓಕೆ, ಇಫ್ A is a square matrix of order n, then ಮತ್ತೆ ಯಾಕೆ ಬಂತಪ್ಪ, if A and B are invertible matrix, then which of the following is not correct? Again, not correct. ಯಾವುದು ಹೇಳ್ರಿ? ಆಪ್ಷನ್ ಎ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗಬೇಡ್ರಿ. ದಿಸ್ ಇಸ್ ನಾಟ್ ಡಿಟರ್ಮಿನೆಂಟ್, ದಿಸ್ ಇಸ್ ಜಸ್ಟ್ ಎ. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇರೋದು, ಅದಕ್ಕೆ ನಾನು ಈ ಕ್ವಶನ್ ತೊಗೊಂಡಿದ್ದು. ಬಿಕಾಸ್ ಫಾರ್ಮುಲಾಸ್ ನೋಡ್ಕೋಬೇಕು. ಇಲ್ಲಿ ನೋಡಿದ ತಕ್ಷಣ ಹಾನೆಸ್ಟ್ ಆಗಿ ಹೇಳ್ಬೇಕು, ನನಗೂ ಸ್ಟಾರ್ಟಿಂಗಲ್ಲಿ ಸಡನ್ ನೋಡಿದ ತಕ್ಷಣ ನನಗೂ ಅನಿಸ್ಬಿಡ್ತು ಆಪ್ಷನ್ ಎ ಅಂತ. ಅಲ್ಲ, ಬಿಕಾಸ್ ದಿಸ್ ಇಸ್ ಜಸ್ಟ್ ಎ. ಸೊ ಹಿಯರ್ ಯು ಹ್ಯಾವ್ ಡಿಟರ್ಮಿನೆಂಟ್ ಆಫ್ ಎ. ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ನೆಕ್ಸ್ಟ್, if A is a square matrix of order 3, okay, and adjoint of A is 25, then determinant of A is ಸ್ವಲ್ಪ ಟ್ರಿಕಿ ಕ್ವಶನ್, ನಂಗೆ ಖುಷಿ ಆಯಿತು. ಸೊ adjoint of A ಅಂದರೆ ಏನಾಯಿತು, ಆರ್ಡರ್ 3 ಇದೆ. ಸೊ ವಿಚ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ A ಸ್ಕ್ವೇರ್. ಸೊ ಈಸ್ 25. ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ A? 5. If A and B are square matrix of order 3, okay, determinant of A, determinant of B, then 3 into determinant of A. ಸೊ 3 ಹೊರಗೋಯ್ತು ಅಂದರೆ ಆರ್ಡರ್ 3 ಇದೆ. ಸೊ 3 ಕ್ಯೂಬ್. ಡಿಟರ್ಮಿನೆಂಟ್ ಆಫ್ ಎ ಬಿ, ಸೊ ಏನಾಗುತ್ತೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಸೊ ಏನಾಯಿತು, ಸೊ 3 ಕ್ಯೂಬ್ ಅಂದರೆ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ 5, ಡಿಟರ್ಮಿನೆಂಟ್ ಆಫ್ ಬಿ 3.
ಸೊ 5 3 is 15, 15 into 27, 405. ನಾ ಕ್ಯಾಲ್ಕುಲೇಷನ್ ನೋಡ್ರಿ ಫಾಸ್ಟಾಗಿ ಮಾಡ್ತೀನಿ, ನೀವು ಹಂಗೆ ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡ್ಬೇಕು. ನಾನೇನು ನೋಡಿದ್ದೀನಿ, ನನಗೆ ಗೊತ್ತು ಆನ್ಸರು ಅಂತ ಅಲ್ಲ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ, ದ್ಯಾನ್ ಇದೆರಡು ಕ್ವಶನ್ನು ಸಿಮಿಲರ್ ಇದೆ. ಹೆಂಗೆ? ಡಿಟರ್ಮಿನೆಂಟ್ ಆಫ್ ಎ 0 ಅಲ್ಲ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಅಗೇನ್ ಕಂಡೀಷನ್. ವಾಟ್ ಈಸ್ ದ ಕಂಡೀಷನ್? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ. ಎನ ಏನಂತ ಬರೀಬೋದು ನಾನು? ಸೊ ಎ ಸ್ಕ್ವೇರ್ನ ಎ ಇಂಟು ಎ ಇಸ್ ಈಕ್ವಲ್ ಟು ಐ. ಯಾವಾಗ? ಅಗೇನ್, ಸೊ ನೀವು ಆಗಲೇ ಹಿಂದೆ ನೋಡಿದ್ದೀರಾ. ಸೊ ಇದು ಯಾವಾಗ ಪಾಸಿಬಲ್ಲು? ಎ ಇಂಟು ಎ ಇನ್ವರ್ಸ್ ಇಸ್ ಆಲ್ಸೋ ಈಕ್ವಲ್ ಟು ಐ. ಸೊ ಅದರ ಅರ್ಥ ಏನು? ಎ ಈಸ್ ಈಕ್ವಲ್ ಟು ಎ ಇನ್ವರ್ಸ್, ಹೌದಾ ಅಲ್ಲೋ? ಸೊ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಎ. ಸಿಂಪಲ್. ನೆಕ್ಸ್ಟ್, ಇಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 4a, ದೆನ್ ಇನ್ವರ್ಸ್ ಆಫ್ ಎ ಈಸ್. ಅಲ್ಲಿಗೆ ಸಿಮಿಲರ್ ಇದೆ. ಹೆಂಗೆ? ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ನೋಡ್ರಿ. ಒಂದು ಸೆಕೆಂಡು. ಸೊ ಓಕೆ, ಸೊ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಎ ಸ್ಕ್ವೇರ್ ಇದೆಯಾ? ಸೊ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ರೈಟ್ ಸೈಡ್ ಕಳಿಸ್ತೀನಿ. ಸೊ ಏನಾಗುತ್ತೆ? 4a ಪ್ಲಸ್ ಐ. ಸೊ ದೆನ್ ಇನ್ವರ್ಸ್ ಆಫ್ ಎ ಈಸ್ ಸಾಲ್ವ್ ಮಾಡ್ರಿ. ಇದು ಒಂದು ಇಲ್ಲ. ಸೊ ಎ ಸ್ಕ್ವೇರ್ ಇದೆಯಾ? ಐನ ನಾನು ಲೆಫ್ಟ್ ಸೈಡ್ ಇಡ್ತೀನಿ. ಸೊ ಐ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ನ ರೈಟ್ ಸೈಡ್ ಕಳಿಸ್ತೀನಿ, 4a ರೈಟ್ ಸೈಡ್ ಕಳಿಸ್ತೀನಿ. ಸೊ ಏನಾಯಿತು? 4a ಮೈನಸ್ ಎ ಸ್ಕ್ವೇರ್. ಓಕೆ, ಸೊ ಅದಕ್ಕೆ ಎಲ್ಲಿ ಹೆಂಗೆ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗತ್ತೆ, ಅದೇನು ಕಷ್ಟ ಅಲ್ಲ. ಸೊ ಈಗ ಐ ಇದೆ. ಸೊ ವಾಟ್ ಐ ಕ್ಯಾನ್ ಬಿ ರಿಟರ್ನ್ ಆಸ್, ಇಲ್ಲೇ ಬರೋದ್ನಲ್ಲ, ಐ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಇಂಟು ಎ ಇನ್ವರ್ಸ್ 4a. ನಾನು ಎನ ಕಾಮನ್ ತೆಗಿತೀನಿ. ಸೊ ಏನಾಯಿತು? 4 ಮೈನಸ್ ಎ. ಸೊ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 4 ಮೈನಸ್ ಎ, ಆರ್ ಎಲ್ಲಿದೆ? ಹಾಂ, ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ರೈಟಿಂಗ್ 4, ಇದು ಬರೀ ನಂಬರ್ ಬರೆಯೋಕ್ಕಾಗಲ್ಲ. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐ ಕೆನಾಟ್ ಜಸ್ಟ್ ರೈಟ್ ನಂಬರ್. ಸೊ 4a ಎ ಐ ಅಂತಾನು ಬರಿಬೋದು. ಸೊ ಎ ಕಾಮನ್ ತೆಗೆದ್ರೆ ಇಲ್ಲ, ಇದರಲ್ಲೇ ಸಾಲ್ವ್ ಮಾಡ್ತೀರಾ? ವೆಲ್ ಆ್ಯಂಡ್ ಗುಡ್, ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ, ಹೇಳ್ರಿ. ಓಕೆ, ನೆಕ್ಸ್ಟ್, ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಸಚ್ ದಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 10i, ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಸೊ ಏನಾಗುತ್ತೆ ಹೇಳ್ರಿ? ಒಂದು ಸೆಕೆಂಡ್, ಒಂದು ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ, ಸ್ವಲ್ಪ ರೈಟ್ ಆಗಿದೆ. ಓಕೆ, ಸೊ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ 10i. ಬಟ್ ಅವ್ರು ಕೇಳ್ತಿರೋದು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಸೊ ಇದೇನಂತ ಬರೀಬೋದು ನಾನು? ಸೊ ಎಸ್ ಡಿಟರ್ಮಿನೆಂಟ್ ಆಫ್ ಎ ಆರ್ಡರ್ 3 ಅಂದಾಗ, ಸೊ ಆರ್ಡರ್ 3 ಅಂದಾಗ ದಿಸ್ ಇಸ್ ನಥಿಂಗ್ ಬಟ್ ಎ ಏನಾಯಿತು? ಸ್ಕ್ವೇರ್ ಆಯಿತು. ಸೊ ಡಿಟರ್ಮಿನೆಂಟ್ ಆದರೂ ಫೈಂಡ್ ಮಾಡಬೇಕು. ಫೈಂಡ್ ಮಾಡ್ಬೋದು. ಯಾಕೆ? ಅಗೇನ್ ದಿಸ್ ಇಸ್ ಎ ಪ್ರಾಪರ್ಟಿ. ಏನು ಪ್ರಾಪರ್ಟಿ? ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಆರ್ ಅಡ್ಜಾಯಿಂಟ್ ಆಫ್ ಎ ಇಂಟು ಐ ಈಸ್, ಹಿಂದೆ ನೋಡಿದ್ವಿ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ವಿಚ್ ಈಸ್ ಈಕ್ವಲ್ ಟು 10i. ಸೊ ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ? 10. A into adjoint of A is determinant of A into I, which is equal to 10i. So determinant of A is 10. A square andre ille ide answer 10 square 100. Okay, the inverse of the matrix, inverse. So inverse ತಗೋಬೇಕು ಅಂದ್ರೆ adjoint. So adjoint ತಗೋಬೇಕು ಅಂದ್ರೆ ಏನು ಮಾಡ್ತೀರಾ? ಇದೆರಡರದ್ದು ಪೊಸಿಷನ್ ಚೇಂಜ್ ಮಾಡ್ತೀರಾ. ಸೊ ಚೇಂಜ್ ಮಾಡಿದಾಗ ಏನಾಗುತ್ತೆ? 2 ಇರೋ ಕಡೆ 3 ಬರುತ್ತೆ, 3 ಇರೋ ಕಡೆ
2 ಬರುತ್ತೆ. ಸೈನ್ ಚೇಂಜ್ ಮಾಡ್ತೀರಾ, +2 ಇರೋದು -2 ಆಗುತ್ತೆ, +4 ಇರೋದು -4 ಆಗುತ್ತೆ. ಇಂಟು ಡಿಟರ್ಮಿನೆಂಟ್ ಆಫ್ ಎ 2 3s are 6 minus 2 4s are 8 which is -2. ಸೊ ಆಪ್ಷನ್ ಎಲ್ಲಿದೆ ಚೆಕ್ ಮಾಡ್ರಿ. -1/2 ಇದೆ, ಬಟ್ 3 2 ಎಲ್ಲ ಪಾಸಿಟಿವ್ ಇದೆ ಅಲ್ಲ, ಇಲ್ಲೆಲ್ಲ ಬರೀ ಪಾಸಿಟಿವ್ ಇದೆ. ಸೊ ವಿಚ್ ಮೀನ್ಸ್ ಸೊ ದಿಸ್ ಪಾಸಿಟಿವ್ ಈಸ್ ಗೋಯಿಂಗ್ ಇನ್ಸೈಡ್. ಸೊ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್, ಪಾಸಿಟಿವ್ ನೆಗೆಟಿವ್. ಸೊ ಏನಾಯಿತು, -3 -2 -3 -2 ಎಲ್ಲ ಪಾಸಿಟಿವ್ ವಿಚ್ ಇಸ್ ಬಿ. ಸೊ ಅದಕ್ಕೆ ಸ್ವಲ್ಪ ಮಾಡಿರ್ತಾರೆ. ಸೊ ಅದಕ್ಕೆ ಗಿವ್ attention to small things, don't neglect. The value of determinant again. So determinant, so cos 15 into cos 15, cos square 15 minus sin square 15, cos square theta minus sin square theta, which is cos 2 theta cos 30. ಇದು ಬರಿಬೇಕಾಗಿಲ್ಲ, ಇದು ಯಾವುದು ಬರಿಬೇಡ್ರಿ, ಬಿಕಾಸ್ ಇಲ್ಲೇ ಕ್ಯಾಲ್ಕುಲೇಟ್ ಆಗಬೇಕು. cos square minus sin square which is cos 2 theta, cos 2 theta cos 215 is cos 30 which is √3/2. ಕ್ಯಾಲ್ಕುಲೇಟ್ ಆಗಬೇಕು. given that okay, matrix and determinant of A is 7, okay, then the value of, oh my god, summation ಎಲ್ಲ ಬಂದ್ಬಿಡ್ತು. summation of where, okay, cofactors, Eij is cofactors. ಇದೇನಿದು, ದಿಸ್ ಈಸ್ ಕೋಫ್ಯಾಕ್ಟರ್ಸ್. ಏನು ಚಿಂತೆ ಮಾಡಬೇಡ್ರಿ, ಇಷ್ಟು ದೊಡ್ಡದು ಕೊಟ್ರು ಏನು ಜಾಸ್ತಿ ಇರಲ್ಲ. ಆ್ಯಂಡ್ ಐ ಹ್ಯಾವ್ ಸ್ಟ್ರೆಸ್ ದಿಸ್, ಒನ್ ಶಾಟ್ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನ ನಾನು ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಇದು ತೊಗೊಂಡಿದ್ದು. ಆ್ಯಂಡ್ ನಾನು ಪ್ರತಿಯೊಂದು ಮೂರು ರೋದು ಫಾರ್ಮುಲಾ ಕೊಟ್ಟಿದ್ದೀನಿ. ಅದರದ್ದೇ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಬೇರೆ ರೋ ಅಥವಾ ಬೇರೆ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಹ್ಯಾವ್ ಟೋಲ್ಡ್ ಇನ್ ಒನ್ ಶಾಟ್. ಒಂದು ಸ್ಲೈಡ್ ಫುಲ್ ತೊಗೊಂಡು ಅದಕ್ಕಂತಾನೆ ಹೇಳಿದ್ದೀನಿ. ಬಿಕಾಸ್ ಅದ್ರ ನೆಕ್ಸ್ಟ್ ಸ್ಲೈಡ್, ಐ ಸ್ಟಿಲ್ ರಿಮೆಂಬರ್, ನೆಕ್ಸ್ಟ್ ಸ್ಲೈಡು ಡಿರೈವೇಷನ್ ಇತ್ತು. ಅದಕ್ಕೆ ಫೈನ್, ತೊಂದರೆ ಇಲ್ಲ. ಇದನ್ನೇನಂತ ಬರಿಬೋದು, ಸೊ ಐ ಈಸ್ ಫ್ರಮ್ 1 to 3. ಸೊ ಫಸ್ಟ್ ಏನಾಗುತ್ತೆ, ಐ ಈಸ್ ಫ್ರಮ್ 1 to 3 ಅಂದರೆ A11, ಇದು A12, ಸಾರಿ ದಿಸ್ ಈಸ್ A12 ನೆಕ್ಸ್ಟ್ 2 ಆದಾಗ ಪ್ಲಸ್ A22 ನೆಕ್ಸ್ಟು ಐ ಈಸ್ ಈಕ್ವಲ್ ಟು 3 ಆದಾಗ A33. when the elements are multiplied by its same cofactor, then the answer is determinant of A. ಏನಾಯಿತು ಆನ್ಸರು -7, because determinant of A is -7. ಸೊ ಕೇಳ್ಬೋದು, if A and B are invertible square matrix of order n, then which of the following is not true? ನೀವೇ ಮಾಡ್ತೀರಾ, ಮಾಡ್ರಿ. if A and B are square matrix of order 3, then ಅಗೇನ್ ಇದು ನಾನು ಮಾಡಿದ್ದೀನಿ, ಹಿಂದೆ ಮಾಡಿದ್ದೀನಿ, ಐ ಆಮ್ ಲೀವಿಂಗ್ ಇಟ್ ಟು. ಓಕೆ, ಹಿಂದೆ ಆಲ್ಮೋಸ್ಟ್ ಸಿಮಿಲರ್ ಮಾಡಿದ್ದೀನಿ. ಅಲ್ಲಿ 405 ಬಂತು, ಇಲ್ಲಿ ಬೇರೆ ಇದೆ ನಿಮಗೆ. ದ ವ್ಯಾಲ್ಯೂ ಆಫ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಇಸ್ 6. ದೆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಫೌಂಡ್ ಬೈ ರಿಪ್ಲೇಸಿಂಗ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ಸ್ ಬೈ ಇಟ್ಸ್ ಕೋಫ್ಯಾಕ್ಟರ್. ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಇದೆ, ಈಚ್ ಎಲಿಮೆಂಟ್ ಈಸ್ ರಿಪ್ಲೇಸ್ಡ್ ಬೈ 6. ಸೊ 6 ಹೊರಗೆ ಹೋಗುತ್ತೆ, ಆರ್ಡರ್ 3 ಇದೆ. ಸೊ 6 to the power of 3 minus 1 which is 36. Vectors. The vector component of vector with initial point 2, okay, final point -5 7 is ಇದು ಫೈನಲ್ ಪಾಯಿಂಟ್. ಸೊ ವೆಕ್ಟರ್ ಕಾಂಪೊನೆಂಟ್ ಬರಬೇಕು ಅಂದರೆ ಫೈನಲ್ ಮೈನಸ್ ಇನಿಷಿಯಲ್. ಸೊ ಏನಿದೆ, -5 -2 -7 7 - 1 6. ಫಸ್ಟ್ ಆಪ್ಷನ್ ಇದೆ, ಫಸ್ಟ್ ಆಪ್ಷನ್ ಅಲ್ಲ, ಇದು -6 ಇದೆ. -7 +6, -7 +6, ದಿಸ್ ಇಸ್ -7.
Okay. Next, the value of x for which is a unit vector. Is a unit vector. So unit vector ಆಗಬೇಕು ಅಂದ್ರೆ ಸೊ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಐ ಇದೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಯ್ತು √6 ಆಯಿತು √6 1/√6 ಬಿಕಾಸ್ ಇದು ಕೆಳಗೆ ಬರುತ್ತೆ. ಸೊ ಇದು ಯೂನಿಟ್ ವೆಕ್ಟರ್ ಆಗಬೇಕು ಅಂದರೆ ಮೇಲೆ ಏನಿರುತ್ತೆ ವೆಕ್ಟರೇ ಇರುತ್ತೆ. ಸೊ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಸೊ ನಿಮಗೆ ಕೆಳಗೆ √6 ಬರಬೇಕು, √6 ಬರುತ್ತೆ. ಯಾವಾಗ ಎಕ್ಸ್ ವ್ಯಾಲ್ಯೂ ಏನಾಗಬೇಕು 1/√6 ಆಗಬೇಕು. ಸಿಂಪಲ್. ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅಗೇನ್ ಸೇಮ್ ಅಂದರೆ ಇಲ್ಲಿ 2j ಇದೆ, ಇಲ್ಲಿ 2k ಇದೆ, ಅಷ್ಟೇ ಡಿಫ್ರೆನ್ಸು. ಸೊ ಇಲ್ಲೆಲ್ಲ ಮೇಲೆ ನೋಡ್ರೆ ಮೈನಸ್ ಇದೆ, ಇಲ್ಲಿ ಒಂದೇ ಪ್ಲಸ್ ಇರೋದು. ಸೊ ಕಣ್ಣು ಮುಚ್ಕೊಂಡು ಹೇಳ್ಬೋದಿದೆ ಬಿಕಾಸ್ ಯೂನಿಟ್ ವೆಕ್ಟರ್ ಎ ಕ್ಯಾಪ್ ಇಸ್ ವೆಕ್ಟರ್ ಎ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ. ಮೇಲೆ ವೆಕ್ಟರ್ ಏನೇ ಇರಬೇಕು, ಕೆಳಗೆ ಅದ್ರ ಮಾಡ್ಯುಲಸ್ ಇರಬೇಕು. ಸೊ ಮೇಲೆ ಯಾವುದು ವೆಕ್ಟರ್ ಎ ಇಲ್ಲ, ಬಿಕಾಸ್ ಎಲ್ಲ ಒಂದು ಕಡೆ ಮೈನಸ್ ಎಲ್ಲಿ ಬೇಕಾದ್ರೆ ಕೊಟ್ಟಿದ್ದಾರೆ. ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಅಲಾಂಗ್ ಎಕ್ಸ್ ಆಕ್ಸಿಸ್ is 1 0 0. ಸೊ 1 ಇಂಟು ಇದಷ್ಟೇ ಮಲ್ಟಿಪ್ಲೈ ಮಾಡ್ಬೇಕು, ವಿಚ್ ಈಸ್ 1. ಅಲಾಂಗ್ ವೈ ಆಕ್ಸಿಸ್ ಅಂದರೆ 3, ಅಲಾಂಗ್ ಝೆಡ್ ಆಕ್ಸಿಸ್ ಅಂದರೆ 7. A line makes 90, 135, 45 with x, y, z. Okay. The cosines are cosines ಅಂದಾಗ ಸೊ ಏನು ಬರುತ್ತೆ cos 90, cos 135, cos 45. cos 90 is 0, cos 135 minus second quadrant minus cos 45 is 1/√2. So 0 minus 1/√2 √2. Option A. ಮುಗಿತಲ್ಲ. ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ನೆಗೆಟಿವ್ ಝೆಡ್ ಆಕ್ಸಿಸ್. ನೆಗೆಟಿವ್ ಅಂದಿದ ತಕ್ಷಣ ಒಂದೇ ಅವರಲ್ಲ, ಬಿಕಾಸ್ ಎನ್ ಕ್ಯಾಪ್ ಅಂತ ಇರುತ್ತೆ. ನೀವು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ನೋಡಿದ್ರೆ ಅಂದರೆ ಎನ್ ಕ್ಯಾಪ್ ವಿಚ್ ಇಸ್ ಡೈರೆಕ್ಷನ್. ಸೊ ನೆಗೆಟಿವ್ ಝೆಡ್ ಆಕ್ಸಿಸ್ ಎಕ್ಸು ವೈ 0 ಇರುತ್ತೆ, ಝೆಡ್ -1. ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ ಸಿಂಪಲ್ 0 1 0. ಎಲ್ಲಿದೆಯಪ್ಪ ಸಿ. The position vectors of the points which divides joining two points with okay in the ratio of 2:1. So 2:1 divide ಮಾಡ್ತಿದೆ. ಸೊ 2:1 ಅಂದಾಗ ದಿಸ್ ಇಸ್ MCQ. ದಯವಿಟ್ಟು ಎಲ್ಲ ಸ್ಟೆಪ್ ವೈಸ್ ಹಾಕೊಂಡು ಕೂತ್ಕೋಬೇಡಿ. ಸೊ ದಿಸ್ ಇಸ್ 2:1. ಸೊ ಮಲ್ಟಿಪ್ಲೈ ಮಾಡಿರಿ. 2 ಇಂಟು ಎ 2a ಪ್ಲಸ್ 3a ಬೈ 2 + 1 3. ನೆಕ್ಸ್ಟು 2b ಮೈನಸ್ 2b, ಕೆಳಗೇನು ಬರೆಯೋ ನೆಸಿಟ್ಟಿಲ್ಲ, 2b - 2b 0 ಆಗುತ್ತೆ. ಸೊ ಬರೀ ಎ ಇದೆ, ಆಪ್ಷನ್ ಎ ಆಪ್ಷನ್ ಸಿ ಇದೆ, ಬಟ್ 2 + 3 5 5/3. ಓಕೆ. ಸೊ ಅಲ್ಲಿ 0 ಬಂದಿದ್ದರಿಂದ ನಾನು ನೆಕ್ಸ್ಟು ಕೆಳಗೆ 3 ಅಂತಲೂ ಬರೆಯೋಕ್ಕೆ ಹೋಗಿಲ್ಲ. ನೀವು ಇದೇ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತೀರ ಇನ್ನೂ ಒಳ್ಳೆಯದು. ಇದು ಬರೆಯೋ ನೆಸೆಸಿಟಿನೂ ಇರಲ್ಲ MCQಲಿ. ನೆಕ್ಸ್ಟ್, for the given triangles, okay, which of the following is not true? So not true, AB BC. So AB direction is important. AB BC correct ಹೋಗ್ತದೆ. CA it is not AC ಹೋಗ್ತಿಲ್ಲ. ಇಲ್ಲಿ AC ಡೈರೆಕ್ಷನ್ ಕೊಟ್ಟಿರ್ಬೋದು, ಬಟ್ ಇಲ್ಲಿ ಕೊಟ್ಟಿರೋದೇನು CA ಅಂದರೆ ರಿವರ್ಸ್. ಸೊ ಸರ್ಕಲ್ ಹೊಡಿತು ಅಂದರೆ ಏನಾಗಬೇಕು 0ನೇ ಆಗಬೇಕು. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟು AB + BC. ಸೊ AB + BC ಕರೆಕ್ಟ್ ಇದೆ, -AC. ಸೊ ಏನಾಯಿತು AB + BC = ಇದು ರೈಟ್ ಸೈಡ್ ಹೋಯ್ತು ಅಂದರೆ ಕರೆಕ್ಟ್ ಆಗ್ತಿತ್ತು, ಬಟ್ ಲೆಫ್ಟ್ ಸೈಡ್ ತೊಗೊಂಡು ಹೋದರೆ -AC ಕರೆಕ್ಟು. ಸೊ ಆಪ್ಷನ್ ಬಿನೂ ಕರೆಕ್ಟು. ಆಪ್ಷನ್ ಸಿ AB - CB. BC ಇದು ರಿವರ್ಸ್ ಕೊಟ್ಟಿದ್ದಾರೆ, ಇಲ್ಲೇ BC ಇರೋದು ರಿವರ್ಸ್ ಆದಾಗ -CB, CA ಕರೆಕ್ಟು = 0. BC ಇರೋದು -CB ಆಗಿದೆ, ಕರೆಕ್ಟು. ಎಲ್ಲಿ AB + BC ಕರೆಕ್ಟು. -CA ಅಂದರೆ ರಿವರ್ಸ್ ಬರ್ತಿದೆ, ದಟ್ ಈಸ್ ಈಕ್ವಲ್ ಟು 0. ಇಟ್ ಈಸ್ ನಾಟ್ ಕರೆಕ್ಟ್ ಬಿಕಾಸ್ AB + BC + CA ಇಸ್ ಕರೆಕ್ಟ್. ಸೊ -CA ಇಸ್ ನಾಟ್ ಕರೆಕ್ಟ್. ಸೊ ದಿಸ್ ಈಸ್ ನಾಟ್ ಕರೆಕ್ಟ್. ಇದು ಕರೆಕ್ಟು ಬಿಕಾಸ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಬಂದಿದ್ರೆ ಕರೆಕ್ಟು, ಬಟ್ ಇಟ್ ಈಸ್ ಮೈನಸ್. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್.
ವೆಕ್ಟರ್ಸಲ್ಲಿ. ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ಸ್ ಆರ್ ಸಿಂಪಲ್. ಮೇಲೆ ಏನಿರಬೇಕು, ಸೈನ್ ಹೆಂಗಿದೆಯೋ ಹಂಗೆ ಇರಬೇಕು. 1 - 1 2 1 - 1 2. ಓಕೆ, ಎಲ್ಲ ಇದೊಂದು ತಪ್ಪು, -1 ಇದೆ. ಕೆಳಗೆ ಏನಿರಬೇಕು, ಸ್ಕ್ವೇರ್ ರೂಟ್ ಆಫ್, ಕೆಳಗೆ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ರೂಟ್ ಆಫ್ 1. ಅಗೇನ್ ಇದು ಬರೆಯೋ ನೆಸೆಸಿಟಿ ಇಲ್ಲ. 1 ಸ್ಕ್ವೇರ್ 1 + 1 + 2 ಸ್ಕ್ವೇರ್ 4. ಸೊ √6 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ಬಿಕಾಸ್ ದಿಸ್ ಇಸ್ √5. ತಪ್ಪು, ಇದು √6 ಅಲ್ಲ, ಸಾರಿ ಬರೀ 6 ಅಲ್ಲ, √6. ಇಟ್ಸ್ ಓನ್ಲಿ ಬಿ. ದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ ವಿತ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ, ಅಂದರೆ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಮಾಡ್ಯುಲಸ್ ವೆಕ್ಟರ್ ಬಿ ಎ ಡಾಟ್ ಬಿ. ಆಂಗಲ್ ಬರಬೇಕು ಅಂದರೆ ಕಾಸ್ ಥೀಟಾ ಈಸ್ ವಾಟ್? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ. ಎ ಡಾಟ್ ಬಿ ಎಷ್ಟಿದೆ? 3. ಮಾಡ್ಯುಲಸ್ ಆಫ್ ಎ 3, ಬಿ 2, 3 3 ಕ್ಯಾನ್ಸಲ್. ಕಾಸ್ ಥೀಟಾ 1/2. ಯಾವಾಗ ಆಗತ್ತಪ್ಪ? ಸೊ ಯಾವಾಗ ಆಗುತ್ತೆ ಅಂದರೆ, ಸೊ ಥೀಟಾ ಇಸ್ ಕಾಸ್ ಇನ್ವರ್ಸ್ ಆಫ್ 1/2 ವಿಚ್ ಇಸ್ 5/6. The angle between two vectors, okay, with magnitude 1, 2 respectively are, it is for you. Which of the following is true? True. Vector A and minus vector A are collinear. Collinear. Hashtag correct. Alright. True. Two collinear vectors are always equal in magnitude. ಆಗಲ್ಲ. ಏನಕ್ಕೆ? ಒನ್ ಶಾಟ್ ಚೆಕ್ ಮಾಡ್ರಿ, ಹೇಳಕ್ ಹೋಗಲ್ಲ. ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಆಯ್ತಾ? ಇಲ್ಲ. ಇಟ್ ಕ್ಯಾನ್ ಬಿ -1 ಆರ್ +1. ಸೊ ನಾಟ್ ಟ್ರೂ. ಟೂ ಕೊಲಿನಿಯರ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆರ್ ಈಕ್ವಲ್. ಇಲ್ಲ. ಕೊಲಿನಿಯರ್ ವೆಕ್ಟರ್ ಆಗಬೇಕು ಅಂದರೆ ಇಟ್ ಕ್ಯಾನ್ ಬಿ ಮಲ್ಟಿಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ವೆಕ್ಟರ್ ಬಿ, ಆರ್ ವೆಕ್ಟರ್ ಎ ಈಸ್ ಈಕ್ವಲ್ ಟು -2 ಟೈಮ್ಸ್ ಆಫ್ ವೆಕ್ಟರ್ ಬಿ ಆಗ್ಬೋದು. So they are collinear. So both these are collinear because okay, ಇದು 2 ಟೈಮ್ಸ್ ಆಫ್ ವೆಕ್ಟರ್ ಬಿ ಅನ್ನಕ್ಕಾಗಲ್ಲ, ಸಾರಿ. ಈಗೆಲ್ಲೋ ವೆಕ್ಟರ್ ಎ ತಗೊಂತೀರಾ. ಸೊ ಇನ್ನೊಂದು -2 ಟೈಮ್ಸ್ ಆಫ್ ವೆಕ್ಟರ್ ಎ ಆರ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ವೆಕ್ಟರ್ ಎ. ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯಿತು. ಸೊ ಓನ್ಲಿ ಆಪ್ಷನ್ ಈಸ್ ಎ. ಕೊಲಿನಿಯರ್ ಆಗಬೇಕು ಅಂದರೆ ಕಂಡೀಷನ್ ಆಗಿರ್ಬೋದು 2 ಆಗಿರ್ಬೋದು, 3 ಆಗಿರ್ಬೋದು, 100 ಆಗಿರ್ಬೋದು. Okay, the equation of y-axis in space. Y-axis is 1, x to z 0. Which of the following measures is a scalar? ಹೇಳೋ ಚಾನ್ಸಸ್ ಕಮ್ಮಿನೇ, ಬಟ್ ಆದರೂ ಗೊತ್ತಿರಬೇಕು, ಯಾಕಂದ್ರೆ ಫಿಸಿಕ್ಸ್ ಇನ್ವಾಲ್ವ್ ಆಗಿದೆ. ಸೊ ನ್ಯೂಟನ್ ಫೋರ್ಸ್ ವೆಕ್ಟಾರ್, ವರ್ಕ್ ಡನ್ ಸ್ಕೇಲಾರ್, ವೆಲಾಸಿಟಿ again vector because it has both magnitude and direction. Which of the following measures is vector? ಇದು ಕೇಳ್ಬೋದು, ಇದು ಕೇಳೋ ಚಾನ್ಸಸ್ ಇದೆ. ಯಾಕೆ? ಸಿಂಪಲ್. ಸೆಂಟಿಮೀಟರ್ ಸ್ಕ್ವೇರ್ ಕ್ಯೂಬ್ ಇದೆ ವಿಚ್ ಈಸ್ ವಾಲ್ಯೂಮ್. ಇಟ್ಸ್ ನಾಟ್ ಸ್ಕೇಲಾರ್, ಸಾರಿ ಇಟ್ಸ್ ನಾಟ್ ವೆಕ್ಟರ್, ಇಟ್ಸ್ ಸ್ಕೇಲಾರ್. ಇಟ್ ಈಸ್ ಜಸ್ಟ್ ಮ್ಯಾಗ್ನಿಟ್ಯೂಡ್. ಕಿಲೋಮೀಟರ್ ಪರ್ ಅವರ್, ಇಟ್ ಇಸ್ ಜಸ್ಟ್ ಮ್ಯಾಗ್ನಿಟ್ಯೂಡ್. ಇಟ್ ಈಸ್ ನಾಟ್ ಸೇಯಿಂಗ್ ವಿಚ್ ಡೈರೆಕ್ಷನ್. ಸೊ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಗೇನ್ ಜಸ್ಟ್ ಮ್ಯಾಗ್ನಿಟ್ಯೂಡ್ ಟುವರ್ಡ್ಸ್ ನಾರ್ತ್. ಸ್ಪೀಡು ಇದೆ, ಡೈರೆಕ್ಷನು ಇದೆ. ಸೊ ವೆಕ್ಟರ್ ಸಿಂಪಲ್, ಬಟ್ ಸ್ಟಿಲ್ ದ ವ್ಯಾಲ್ಯೂಸ್ ಆಫ್ x, y and z so that vectors are equal. ಸೊ ವೆಕ್ಟರ್ಸ್ ಈಕ್ವಲ್ ಆಗಬೇಕು ಅಂದರೆ x ಇರೋದು 2 ಆಗಬೇಕು, y ಇರೋದು 2 ಆಗಬೇಕು, z ಇರೋದು 1 ಆಗಬೇಕು. ಸೊ 2 2 1 ಎಲ್ಲಿದೆ? ಆಪ್ಷನ್ ಸಿ. ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಈಸ್ ಡೋಂಟ್ ಗೆಟ್ ಕನ್ಫ್ಯೂಸ್. ಫಸ್ಟ್ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ ಒಂದೇ ಅಲ್ಲ, ಕನ್ಫ್ಯೂಸ್ ಆಗಿಬಿಟ್ರೆ ಅದಕ್ಕೆ ಇದು ಕ್ವಶನ್ ತೊಗೊಂಡಿರೋದು. ಸೊ ಅಲ್ಲಿ ಮ್ಯಾಗ್ನಿಟ್ಯೂಡ್ ಕೇಳ್ತಿರೋದು. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಅಂದರೆ ಏನಾಗುತ್ತೆ? i⁻√3 ಪ್ಲಸ್ j⁻√3 ಪ್ಲಸ್ k⁻√3. ಸೊ ಇದರದ್ದು ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ತೊಗೊಂಡಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3
ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಪಾ 1/3 ಪ್ಲಸ್ 1/3 ಪ್ಲಸ್ 1/3. ಸೊ ಸ್ಕ್ವೇರ್ ರೂಟ್ ವಿಚ್ ಇಸ್ 3/3. Square root of 3/3 is 1. 3/3 is 1. Square root of 1 is 1. The vectors PQ where P and Q are simple. Final point minus initial. So ಇಲ್ಲಿ final ಏನಿದೆ Q, initial ಏನಿದೆ P. So final minus initial. So Q minus P. 4 minus 1 3. Next 5 minus 2 3. 6 minus 3 3 3 3 3 3 ಎಲ್ಲ ಪಾಸಿಟಿವ್. ಯೂನಿಟ್ ವೆಕ್ಟರ್ ಅಂತ ಕೇಳಿದರೆ ಇಲ್ಲಿ ಯಾವುದೋ ಆಪ್ಷನ್ ಇಲ್ಲ, ನೀವು ಚೆಕ್ ಮಾಡಬೇಕು. ಸೊ ಇಲ್ಲಿ ಏನು ಬಂದಿದೆ ಡಿವೈಡ್ ಬೈ 3² ಪ್ಲಸ್ 3² ಪ್ಲಸ್ 3². ಸೊ 27 3√3 ಬರುತ್ತೆ. ಸೊ ಹಿಂದೆ ಮಾಡಿದ್ವಲ್ಲ ಅದು ಬಟ್ ಸೈನು ಮೈನಸ್ಗೆ ಇರೋದು ಪ್ಲಸ್ಗೆ ಆಗುತ್ತೆ ಅಷ್ಟೇ. ದ ಪೊಸಿಷನ್ ವೆಕ್ಟರ್ಸ್ ಆಫ್ ದ ಮಿಡ್ ಪಾಯಿಂಟ್ಸ್ ಸಾಲ್ವ್ ಮಾಡೋದಲ್ಲ, ಜಸ್ಟ್ ಆ್ಯಡ್ ಮಾಡಿರಿ. 2 + 4 6 6/2 3 3 ಇರೋದು ಎ ಬಿ ಅಷ್ಟೇ. ನೆಕ್ಸ್ಟು 3 + 1 4 4/2 2. ಓಕೆ ಇದೆಯಾ, ಎರಡರಲ್ಲೂ ಇದೆಯಾ? 4 - 2 2 2/2 1 ಒಂದರಲ್ಲೇ ಇರಬೇಕು. ಆ್ಯಂಡ್ ಅಗೇನ್ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ, ವಿಚ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ಆರ್ ಕೊಲಿನಿಯರ್. ಅಗೇನ್ ಕೊಲಿನಿಯರ್ ಸ್ಟಾರ್ಟಿಂಗ್ ಹಿಂದೆ ಪ್ರಾಪರ್ಟೀಸ್ ಹೇಳ್ತಿದ್ದಾರೆ. ಅಗೇನ್ ಇಲ್ಲಿ ಕೆಳಗು ಅದೇ ಕ್ವಶನ್ನ ಹಿಂಗೆ ಕೇಳ್ಬೋದು. ಸೊ ಅದಕ್ಕೆ ಇಲ್ಲಿ ನೋಡ್ರಿ, ನಾನು ಸೇಮ್ ಕ್ವಶನ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಬಟ್ ಬೇರೆ ಥರನೂ ಕೇಳ್ಬೋದು, ರಿವರ್ಸ್ ಕೇಳ್ಬೋದು. ಸೊ 2i ಇದೆ, 2i ಇದೆ, -3j -3j 4k 4k -4i. ಅಲ್ಲಿ ಲ್ಯಾಂಬ್ಡಾ ಜೆ ಕೊಟ್ಟಿದ್ದಾರೆ, ಇಲ್ಲಿ 6j ಕೊಟ್ಟಿದ್ದಾರೆ, -8k ಎರಡು ಕರೆಕ್ಟಾ? ಸೊ ಇಲ್ಲೇ ಗೊತ್ತಾಗೋಯ್ತು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಮೈನಸ್ ಇಲ್ಲಿ +6. ಸೊ ಇದಕ್ಕೆ ಆನ್ಸರ್ ಏನು? ಕೊಲಿನಿಯರ್. ಯಾಕೆ? ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2i, ಅದನ್ನೇ ಹೇಳಿದ್ದು ಲಾಸ್ಟ್ ಟೈಮ್, 2i - 3j + 4k. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದನ್ನೇನಂತ ಬರಿಬೋದು ಅಲ್ವಾ, ಅಥವಾ ಇದನ್ನೇನಂತ ಬರಿಬೋದು, -2 ಕಾಮನ್ ತೆಗೆದ್ರೆ, -2 ಕಾಮನ್ ತೆಗೆದ್ರೆ ಏನು ಬರುತ್ತಿಲ್ಲಿ 2i. ಸೊ ಇಲ್ಲಿ 6 ಹೋಗಿರೋದ್ರಿಂದ -2 ತೆಗೆದ್ರೆ -3j + 4k, -2 ತೆಗೆದ್ರೆ +4k. ಸೊ -2 times. So hence they are collinear. Magnitude change ಆಯ್ತಾ? ನೆಕ್ಸ್ಟ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಅಲಾಂಗ್ i - j. ಸೊ ಅಲಾಂಗ್ ಅಂದಾಗ a.b. ಸೊ ಇದು a b ಅಂತ ತಗೊಂಡ್ರೆ ಸೊ a.b ಮಾಡಬೇಕು. ಸೊ ಇಲ್ಲೇನಿದೆ 1 1 1. ನೆಕ್ಸ್ಟು ಇಲ್ಲಿ +1 ಇದೆ, ಇಲ್ಲಿ -1 ಇದೆ, 1 × 1 -1 0. ಕೆಳಗೆ ಮ್ಯಾಗ್ನಿಟ್ಯೂಡ್ ತೊಗೊಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ಇಟ್ ಈಸ್ 0. ಇನ್ ಕೇಸ್ ಬೇರೆ ನಂಬರ್ ಬಂದಿದ್ದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ತೊಗೋಬೇಕು, ಬಿಕಾಸ್ ದಿಸ್ ಆನ್ ದಿಸ್. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ತೊಗೋಬೇಕಿತ್ತು, ಬಟ್ ಇಲ್ಲಿ 0 ಬಂದಿರೋದ್ರಿಂದ ಮುಂದೇನು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. 0 1 ಮಾರ್ಕ್ಸ್ ಥಿಯರಿ ಆಯಿತು ಅಂದರೆ ಮಾಡಬೇಕಿತ್ತು. ಇಲ್ಲಿದೆ ನೋಡಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂದಾಗ ಸೇಮ್ 2 × 1 2 ಪ್ಲಸ್ ಅಲ್ಲ, ಆಮೇಲೆ ನೋಡ್ಕೊಳ್ಳೋಣ. 3 2s are 6 ಪ್ಲಸ್. ಓಕೆ ನೆಕ್ಸ್ಟು 2 1s are 2. ಸೊ 10 ಬಂತು, 3 ಆಪ್ಷನ್ 10 ಇದೆ. ಓಕೆ ಸೊ ಈಗ ಸ್ಕ್ವೇರ್ ರೂಟ್ ತೊಗೋಬೇಕು. ಯಾವುದ್ರದ್ದು ಸ್ಕ್ವೇರ್ ರೂಟ್? ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಬಿಕಾಸ್ ದಿಸ್ ಇಸ್ ಆನ್ ವೆಕ್ಟರ್ ಬಿ. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್? ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? 1² + 2² + 1². ಆಗಲೇ ಮಾಡಿದ್ದೀನಿ, √6 10√6. The unit vector perpendicular to both I + j and j + k. Perpendicular ಅಂದಾಗ it's not cross, it is not dot product, it is cross product. So cross product ಅಂದಾಗ I j k. So both, so I + j ಅಷ್ಟೇ ಇದೆ, which is ಇಲ್ಲೇನು ಬರುತ್ತೆ 1 0. ನೆಕ್ಸ್ಟು k is 0. ನೆಕ್ಸ್ಟು j + k, I is 0, j is 1, k is 1. ಸೊ ಇದರದ್ದು ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು ಆ್ಯಂಡ್ ಕೆಳಗೆ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಸೊ ಡಿಟರ್ಮಿನೆಂಟ್ ಫೈಂಡ್ ಮಾಡಿರಿ. ಸೊ ಡಿಟರ್ಮಿನೆಂಟ್ ಏನಾಗುತ್ತೆ? I × 0 × 1 0 0 ಪ್ಲಸ್ ಅಲ್ಲ ಮೈನಸ್ j × ಸಾರಿ ಇಲ್ಲಿ
ಐ ಈಸ್ 1, ಜೆ ಈಸ್ 1. ಸಾರಿ, ಏಕೆ ಇಲ್ಲೇನು ಹಿಂಗೆ ಬಂತು ಅಂದ್ಕೊಂಡೆ. ಓಕೆ, ಸೊ ಐ ಇಂಟು 1 1 1, ನೆಕ್ಸ್ಟು ಮೈನಸ್ ಜೆ ಇಂಟು 1 ಇಂಟು 1 0. ಓಕೆ, ಪ್ಲಸ್ ಕೆ ಇಂಟು 1 ಇಂಟು 1 ಮೈನಸ್ 0. ಸೊ ಏನಾಯಿತು, ಐ ಮೈನಸ್ ಜೆ ಪ್ಲಸ್ ಕೆ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್, ಇದರದ ಮ್ಯಾಗ್ನಿಟ್ಯೂಡ್. ಸೊ ಏನಾಯಿತು, √3, ಬಿಕಾಸ್ ಇಟ್ಸ್ ಆಲ್ 1, 1 + 1 + 1 √3. ಸೊ ಐ ಮೈನಸ್ ಜೆ ಪ್ಲಸ್ ಕೆ, ಸೈನ್ಸು ಕನ್ಫ್ಯೂಸ್ ಹಾಕೋಬೇಡ್ರಿ, ಐ ಮೈನಸ್ ಜೆ ಪ್ಲಸ್ ಕೆ ಡಿವೈಡ್ ಬೈ √3. ಎಲ್ಲ √3ನೇ ಡಿವೈಡ್ ಇದೆ, ಬಟ್ ಸೈನ್ ಒಂದ್ಸಲ ಕನ್ಫ್ಯೂಸ್ ಮಾಡಿಬಿಡುತ್ತೆ. ದ ನಂಬರ್ ಆಫ್ ಯೂನಿಟ್ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ಆ್ಯಂಡ್ ಬಿ ಈಸ್ ಸಿಂಪಲ್ಲು, ಇಟ್ ಈಸ್ 2 ಬಿಕಾಸ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಏನು ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಬರುತ್ತೆ. ಈಗ ತುಂಬ ಡೆಪ್ತಾಗಿ ಹೋಗೋದು ಬೇಡ. ಸೊ ಇಟ್ ಈಸ್ 2. if vector a minus vector b cross vector a plus vector b is k, then k is equal to, so ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, ಕ್ರಾಸ್ ಇದೆ. ಸೊ ವೆಕ್ಟರ್ ಎ ಎರಡು ಸಪ್ರೇಟು, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಎ, ನೆಕ್ಸ್ಟ್ ವೆಕ್ಟರ್ ಪ್ಲಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ, ನೆಕ್ಸ್ಟು ಮೈನಸ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಬಿ. ದಿಸ್ ಇಸ್ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೇಮ್ ಇತ್ತು ಅಂದರೆ 0, ಬೇರೆ ಇತ್ತು ಅಂದರೆ ಹಂಗೆ ಇರುತ್ತೆ. ಸೊ ಸೇಮ್ 0, ಸೇಮ್ 0, ಸೇಮ್ 0. ನೆಕ್ಸ್ಟ್ ಹಿಯರ್ ಚೇಂಜ್ ಆಯಿತು ಅಂದರೆ, ಸೊ ಎ ಕ್ರಾಸ್ ಬಿ ಇದೇನಾಗುತ್ತೆ, ಪ್ಲಸ್ ಎ ಕ್ರಾಸ್ ಬಿ. ಸೊ ದಿಸ್ ಈಸ್ ಈಕ್ವಲ್ ಟು 2 times. So what is k? K is 2. Okay. The value of modulus of x for a unit vector, again, so ಇಲ್ಲಿ dot ಇದೆ, it's not cross, it is dot, and again unit vector. So vector a is unit vector. So ಏನಾಯಿತು, vector x into vector x. So vector x into vector x ಅಂದರೆ modulus of vector x square. ನೆಕ್ಸ್ಟು x into a, it is dot product. ಸೊ ಡಾಟ್ ಪ್ರಾಡಕ್ಟ್ ಇದ್ರೆ ಏನಾಗುತ್ತೆ, ವಿಚ್ ಟು ಅದರ್ ನಂಬರ್ ಇಸ್ 0. ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಮೈನಸ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಹೋಲ್ ಸ್ಕ್ವೇರ್, ದಿಸ್ ಈಸ್ ಈಕ್ವಲ್ ಟು 8. ಅಗೇನ್ ನಾನು ಏನು ಹೇಳಿದೆ ನೋಡ್ರಿ, ಇಲ್ಲಿ ಸೇಮ್ ಇತ್ತು 0 ಆಗುತ್ತೆ ಕ್ರಾಸ್ ಪ್ರಾಡಕ್ಟ್, ಇಲ್ಲಿ ಸೇಮ್ ಇತ್ತು ವ್ಯಾಲ್ಯೂ ಉಳಿಯುತ್ತೆ, ಚೇಂಜ್ ಆಯಿತು 0 ಆಗುತ್ತೆ, ಬಿಕಾಸ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್. ಸೊ ಡಾಟು ಕ್ರಾಸು ಏನು ಚೆಕ್ ಮಾಡ್ಕೊಳ್ರಿ. ಸೊ ದಿಸ್ ಇಸ್ ಯೂನಿಟ್. ಸೊ ಏನಾಯಿತು, ಮಾಡ್ಯುಲಸ್ ಆಫ್ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್, ಇದು 1 ಆಯಿತು, ರೈಟ್ ಸೈಡ್ ಆಯಿತು ಅಂದರೆ ಪ್ಲಸ್ ಆಯಿತು. ಸೊ 8 + 1 9, ಸೊ +3, -3 ಆಗಲ್ಲ, ಮಾಡ್ಯುಲಸ್ ಇದೆ. ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್, ಓ ಮೈ ಗಾಡ್, ರೈಟ್ ಆ್ಯಂಗಲ್ ಸಿಸ್ಟಮ್. ಐ ಲೀವ್ ಇಟ್ ದಿಸ್ ಟು ಯು, ದ ಲಾಸ್ಟ್ ಪ್ರಾಬ್ಲಮ್. ಯಾಕೆ, ಸೇಮ್ ಐ ಜೆ ಕೆ. ಸೊ ಐ ಈಸ್ 1 -1 0, ದಿಸ್ ಇಸ್ 1 1 0, ಇದು 1 1, ಇದು 1 -1. ಸೊ ಇದರದ್ದು ಮಾಡ್ಯುಲಸ್ ಫೈಂಡ್ ಮಾಡ್ಕೊಳ್ರಿ. ಸೊ ಅಂದರೆ ಡಿಟರ್ಮಿನೆಂಟ್ ಫೈಂಡ್ ಮಾಡಿರಿ. ಸೊ ಡಿಟರ್ಮಿನೆಂಟ್ ಫೈಂಡ್ ಮಾಡಿರಿ ಹೇಳ್ತೀನಿ. ಸೊ 2k ಬರುತ್ತೆ. ಸೊ ಇದರದ್ದು ಮಾಡ್ಯುಲಸ್ ಈಸ್ 2. ಸೊ 2 ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಸ್ k. ಆನ್ಸರೇ ಮಾಡೋದಲ್ಲ, ಇನ್ನೇನು ಬಂತು. ಓಕೆ, ಸೊ ದಟ್ಸ್ ಇಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮ್ಯಾಥ್ಸ್ ಎಕ್ಸಾಮ್. ನಮ್ಮ ಮ್ಯಾಥ್ಸ್ ಎಕ್ಸಾಮ್ ಆಗಿಲ್ಲ ಅಂದರೆ, ಸೊ ಸಿ ಯು ಆಫ್ಟರ್ ದ್ಯಾಟ್. ಓಕೆ, ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಿರ್ರಿ, ಆರಾಮ್, ಬಿಂದಾಸ್. ಫೈನ್, ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಫಸ್ಟ್ ಆಫ್ ಆಲ್ ನಿದ್ದೆ ಮಾಡಿರಿ, ತಿನ್ನಿರಿ, ಅದು ಇದು ತಿನ್ನೋಕೆ ಹೋಗ್ಬೇಡ್ರಿ. ಸೊ ಏನು ಜಂಕ್ ಫುಡ್ಸ್ ಬೇಡ, ಮನೆಯಲ್ಲಿ ಏನು ಅಡುಗೆ ಮಾಡಿರ್ತಾರೆ ಚೆನ್ನಾಗಿ ತಿನ್ನಿರಿ, ಆರಾಮಾಗಿರ್ರಿ. ಸ್ವಲ್ಪ ನಿದ್ದೆ ಬೇಕು, ನಿದ್ದೆ ಅಂದಿದ ತಕ್ಷಣ ಫುಲ್ ಅಲ್ಲ, ಸ್ವಲ್ಪ ನಿದ್ದೆ ಬೇಕು. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.